ಕರ್ನಾಟಕದ ಕೆಲವು ಭಾಗವನ್ನು ಆಳ್ವಿಕೆ ನಡೆಸಿದ್ರು. ಕನ್ನಡ ಭಾಷೆಗೆ ಅಸ್ಮಿತೆಗೆ ಧಕ್ಕೆ ತಂದಿಲ್ಲ. ಚಾಲುಕ್ಯರು, ಹೊಯ್ಸಳರು, ಮೈಸೂರು ಅರಸರು ತಮಿಳುನಾಡಿನ ಕೆಲವು ಭಾಗವನ್ನು ಆಳ್ವಿಕೆ ನಡೆಸಿದ್ರು. ತಮಿಳಿನ ಅಸ್ಮಿತೆಗೆ ಧಕ್ಕೆ ತರಲಿಲ್ಲ. ಇಲ್ಲಿಯ ಆಳರಸರು ಅಲ್ಲಿಯ ಭಾಷೆ ಸಂಸ್ಕೃತಿಯನ್ನ ಬೆಳೆಸೋ ಕೆಲಸ ಮಾಡಿದ್ರು. ಯಾಕೆಂದ್ರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲಿಯ ಆಳರಸರು ಇಲ್ಲಿಯ ಭಾಷೆ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ್ರು. ನಾವು ಒಂದೇ ತಾಯಿಯ ಮಕ್ಕಳು ಅನ್ನೋಂಥ ಗೌರವದ ಕಾರಣಕ್ಕೆ. ಆ ಗೌರವಕ್ಕೆ ಧಕ್ಕೆ ತರುವ ಕೆಲಸವನ್ನು ಮಾಡಬಾರ್ದು. ನೋಡಿ, ರಾಷ್ಟ್ರಪತಿಗಳಿಗೆ ಏನು ಕಳಿಸಿದ್ದಾರೆ, ಇದೊಂದಷ್ಟು ವಿಸ್ತೃತ ಚರ್ಚೆ ಆಗಬೇಕು. ಆಂಧ್ರ ಪ್ರದೇಶ ಸರ್ಕಾರ ಮತೀಯ ಮೀಸಲಾತಿ ಕೊಟ್ಟಾಗ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಸಂವಿಧಾನ ತಜ್ಞರು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಮತೀಯ ಮೀಸಲಾತಿಯನ್ನು ನಿರಾಕರಿಸಿದರು. ಅದಕ್ಕೆ ಅವರು ಬಹಳ ಸ್ಪಷ್ಟವಾದ ಕಾರಣವನ್ನು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಮತೀಯ ಮೀಸಲಾತಿಯನ್ನು ಕೊಡಬಾರದು ಅಂತ ಹೇಳಿ. ಆ ಸಂದರ್ಭದ ಚರ್ಚೆಯಲ್ಲಿ ಭಾರತ ವಿಭಜನೆಯನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ಗೆ ಅವಕಾಶ ಇದೆ. ಆರ್ಥಿಕ ಹಿಂದುಳಿಯುವಿಕೆಗೆ ಮೀಸಲಾತಿಗೆ ಅವಕಾಶ ಇದೆ. ಮತೀಯ ಮೀಸಲಾತಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾಕೆ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುತ್ತೆ? ಯಾಕೆ ನಿಮಗೆ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟೊಂದು ದ್ವೇಷ? ಅವ್ರ ಸಂವಿಧಾನದ ಬಗ್ಗೆ ಯಾಕೆ ತಿರಸ್ಕಾರದ ಭಾವನೆ? ಅವತ್ತು ಮತೀಯ ಮೀಸಲಾತಿಯನ್ನ ಸಂವಿಧಾನ ರಚನಾ ಸಮಿತಿ ತಿರಸ್ಕಾರ ಮಾಡ್ತಲ್ಲ, ಈಗ ಯಾಕೆ ನೀವು ಮತೀಯ ಮೀಸಲಾತಿ ಕೊಡಕ್ಕೆ ಹೋಗ್ತಾ ಇದ್ದೀರಿ? ಹಾಗಾಗಿ ಇದು ಚರ್ಚೆ ಆಗಬೇಕಾಗಿರೋ ವಿಷಯ. ಸಂವಿಧಾನ ತಜ್ಞರು ನಿರ್ಣಯಿಸಬೇಕು. ಕೇವಲ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಬಾರ್ದು. ರಾಷ್ಟ್ರಪತಿ ಅಂಗಳಕ್ಕೆ ಹೋಗಲಿ, ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಗಳು ಡಿಬೇಟ್ ಮಾಡಲಿ, ಆಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಈಗಾಗಲೇ ಮತೀಯ ಮೀಸಲಾತಿಗೆ ಸಂಬಂಧಿಸಿದಂತೆ ಬಂದಿರತಕ್ಕಂಥ ನ್ಯಾಯಾಲಯದ ತೀರ್ಪುಗಳು ಮತೀಯ ಮೀಸಲಾತಿಯನ್ನು ರಿಜೆಕ್ಟ್ ಮಾಡಿದ್ದಾವೆ. ಹಾಗಾಗಿ ಸಂವಿಧಾನದ ರಕ್ಷಕರಾಗಿ ರಾಜ್ಯಪಾಲರು ಯುಕ್ತ ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ ಸ್ವತಂತ್ರರು ಇದ್ದಾರೆ, ಸಾರ್ವಭೌಮರು ಇದ್ದಾರೆ. ಸಂವಿಧಾನವೇ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಒಂದು ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್ ಪೊಲಿಟಿಕ್ಸ್ ಏನಿದೆಯೋ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರುತ್ತೆ, ಮಂತ್ರಿಗಳಿಗೆ ಅಧಿಕಾರ ಇರುತ್ತೆ. ಪರಮಾಧಿಕಾರ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅದು ಮುಖ್ಯಮಂತ್ರಿಗೆ. ಯಾರು ನಾಳೆ ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, ನಾಳೆ ಮತ್ತೊಬ್ಬರು ಆಗ್ಬೋದು, ನಾಡ್ದು ಇನ್ನೊಂದು ಪಾರ್ಟಿ ಬಂದು ಕೂತ್ಕೊಳ್ಬೋದು. ಆದರೆ ಆ ಪರಮಾಧಿಕಾರ ಅದು ಸಾರ್ವಜನಿಕ ಚರ್ಚೆ ಆದರೆ ಅದರ ಪರಿಣಾಮ ಏನು ಅಂದರೆ ಕಾಂಗ್ರೆಸ್ನ ಆಂತರಿಕ ಬೇಗುದಿ ಇಂಥ ವಿಷಯಗಳಲ್ಲಿ ವ್ಯಕ್ತ ಆಗುತ್ತೆ. ಈಗ ನಿಮಗೆ ಈ ರಕ್ತ ಕೆಟ್ಟರೆ ಬಾಡಿಯಲ್ಲಿ ಕುರುವಾಗುತ್ತೆ. ಆ ರಕ್ತ ಕೆಟ್ಟಿರೋದರ ಲಕ್ಷಣ ಅದು ಬಾಡಿಯಲ್ಲಿ ಬರುವಂಥ ಕುರು. ಹಾಗೆ ಈ ಸರ್ಕಾರದ ಒಳಗಿನ ಒಳಬೇಗುದಿಯ ಅವಲಕ್ಷಣಗಳು ಈ ರೀತಿ ವ್ಯಕ್ತ ಆಗ್ತವೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆದರೆ ಇದು ಗೊತ್ತಿಲ್ಲದೆ ಇರೋದು ಏನಲ್ಲ. ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು, ಸಿದ್ದರಾಮಯ್ಯನವರಿಗೂ ಗೊತ್ತು, ಅಧಿಕಾರ ಮತ್ತು ಪರಮಾಧಿಕಾರ ಎರಡರ ಮಿತಿ. ಹಾಗಾಗಿ ಇದು ಒಳಗೆಲ್ಲ ಸರಿ ಇಲ್ಲ ಅನ್ನೋದರ ಲಕ್ಷಣ ಅಷ್ಟೇ. ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇಲ್ಲ, ಶಾಶ್ವತವಾಗಿರ್ತಕ್ಕಂಥ ಶತ್ರುಗಳು ಇಲ್ಲ. ಎಲ್ಲ ಆಯಾ ಕಾಲಕ್ಕೆ ಸಾಂದರ್ಭಿಕವಾಗಿ
ಮಿತ್ರರು ಮತ್ತು ಶತ್ರುಗಳು ಅಂತ ಅನಿಸ್ಕೊಳ್ತಾರೆ. ಯಾರು ಶಾಶ್ವತವಾದ ಶತ್ರು, ಶಾಶ್ವತವಾದ ಮಿತ್ರರು ಇರೋದಿಲ್ಲ. ನಮಗೆಲ್ಲ ಸೈದ್ಧಾಂತಿಕ ಬದ್ಧತೆಯ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿರೋದ್ರಿಂದ ನಾವು ಏನೇ ಇದ್ರೂ ಈ ಚೌಕಟ್ಟಿನೊಳಗೇ ನಾವು ರಾಜಕಾರಣ ಮಾಡಬೇಕು. ಈ ಚೌಕಟ್ಟು ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಚೌಕಟ್ಟೇ ಇರೋದಿಲ್ಲ. ಅವ್ರು ಎಲ್ಲಿಗೆ ಬೇಕಾದರೂ ಅದನ್ನು ಹೇಳ್ಕೊಳ್ತಾರೆ. ಗೊತ್ತಿಲ್ಲ ಏನು ಮಾತುಕತೆ ಆಯಿತು ಅಂತ. ಇಬ್ಬರು ಒಂದೇ ಪಾರ್ಟಿಯವರು, ನಡುವೆ ಒಳಗೆ ಸಮಾಧಾನ ಇರಲಿಲ್ಲ ಅನ್ನೋದನ್ನ ಸಾರ್ವಜನಿಕ ರೂಪದಲ್ಲೇ ಹೇಳ್ತಾ ಇದ್ರು. ಹಂಗಾಗಿ ಆ ಇಂಟರ್ನಲ್ ಪೊಲಿಟಿಕ್ಸಿಗೆ, ಕಾಂಗ್ರೆಸ್ ಒಳಗಿನ ಪೊಲಿಟಿಕ್ಸಿಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಸ್ವಾಭಾವಿಕವಾಗಿ ಇದೊಂದು ರೀತಿ ಅಧಿಕಾರ ಹಿಡಿಬೇಕು ಅನ್ನೋ ಜಂಗಿ ಕುಸ್ತಿಯಲ್ಲಿ ಆಗಾಗ ತಂತ್ರಗಾರಿಕೆ ಬದಲಾಗ್ತಿರುತ್ತೆ. ಆ ತಂತ್ರಗಾರಿಕೆ ಭಾಗ ಇರಬಹುದು.